ಅದರ ನಂತರ ಇವನ ಮೇಲೆ ಎಷ್ಟು FIR ಆಗುತ್ತೆ ಅನ್ನೋದು ಪ್ರೊಸೆಸ್ ನೋಟಿಸ್ ಕೊಟ್ಟ ಮೇಲೇನು ನಿಮ್ಗೆ ಗೊತ್ತಿದೆ ಅವನು ಯಾವ ರೀತಿಯಾಗಿ ಧಮಕಿ ಕೊಡ್ತಾನಂತ ಹೇಳಿದ್ರೆ, ನೀವು ಧರ್ಮಸ್ಥಳದವರು ಏನಾದರೂ ಆಟೋದವರು ಉಜಿರಿಗೊಮ್ಮೆ ಬಂದು ನೋಡಿ ಅಂತ ಹೇಳ್ತಾನೆ ಅವನು. ಕೊಂದು ಹಾಕ್ತೀನಿ ಅಂತ ಹೇಳ್ತಾನೆ. ಅದರ ಮೇಲೆ ಉಜಿರೆಯ ಕೆಲವರ ಹೆಸರನ್ನು ಎತ್ತಿಬಿಟ್ಟವನು ನಾನು ಅವರನ್ನು ಇನ್ನು ನೋಡ್ಕೋತೀನಿ ಅಂದರೆ ಮರ್ಡರ್ ಮಾಡೋ ಲೆವೆಲ್ವರೆಗೆ ಮಾತಾಡ್ತಾನೆ. ಯಾವುದೋ ಒಂದು ಚಾನಲ್ನ ಆ್ಯಂಕರ್ಗೆ ಬಾಯಿ ಬಂದಂಗೆ ಮಾತಾಡ್ತಾನೆ. ದರ್ ಈಸ್ FIR. ಅಲ್ಲಿ ಆ ಚಾನಲ್ನ ವರದಿಗಾರರಿಗೆ ಹೊಡಿತಾರೆ. ಪುಣ್ಯಕ್ಕೆ ಅವನು ಬೇರೆ ಯಾವುದೋ ಚಾನಲ್ನ ವರದಿಗಾರನ ಟಚ್ ಮಾಡ್ದ. ಏನಾದರೂ ನಮ್ಮ ಚಾನಲ್ನ ವರದಿಗಾರನ ಟಚ್ ಮಾಡಬೇಕಿತ್ತು ಅವನು. ಐ ಆಮ್ ಟೆಲಿಂಗ್ ಯು, ಅವನೇನಾದರೂ ಅಪ್ಪಿತಪ್ಪಿ ಪವರ್ ಟಿವಿಯ ಎಂಪ್ಲಾಯೀಸನ್ನು ಮುಟ್ಟಬೇಕಿತ್ತು ಅವನು. ಆ ದಿನ ತೋರಿಸ್ತಾ ಇದ್ದ ರಾಕೇಶ್ ಶೆಟ್ಟಿ ಅಂದರೆ ಏನು ಅಂತ ಅವನಿಗೆ. ಅದರ ಮೇಲೆ 3 FIR ಆಗುತ್ತೆ ಅವನ ಮೇಲೆ. ಅಗೈನ್ ಯಾವುದನ್ನಾದರೂ ನಿಲ್ಲಿಸ್ತಾನ? ಭಾಷೆಗಳನ್ನು ನಿಲ್ಲಿಸಲ್ಲ, ಮಾತಾಡುವುದನ್ನು, ಸುಳ್ಳು ಆರೋಪಗಳನ್ನು. ಚಟ ಅಲ್ಲ ರೀ, ತಪ್ಪಿಸ್ಕೊಳ್ಳಿ ಅಲ್ಲಲ್ಲ, ಹುಟ್ಟು ಗುಣ ಅಂತಲ್ಲ. ಈಗ ಅದರಿಂದ ಹೊರಗಡೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಹೆಂಗೆ ಹೊರಗಡೆ ಹೋಗುದು? ಇನ್ನೇನಾದರೂ ಇಲ್ಲಮ್ಮ ಸೌಜನ್ಯ ಕೇಸು, ನಾನು ಸುಳ್ಳು, ನನಗೇನು ಗೊತ್ತಿರಲಿಲ್ಲ ಅಂದರೆ ಜನಗಳು ಕೈಯಲ್ಲಿದ್ದು ಕಾಲಲ್ಲಿದ್ದನ್ನು ಹಿಡ್ಕೊಂಡು ಊರು ಓಡಿಸ್ತಾರೆ.